ಇವತ್ತು ಜೆಡಿಎಸ್ ಪಕ್ಷ ಮುಗಿದೇ ಹೋಯ್ತು. ಜೆಡಿಎಸ್ ಪಕ್ಷ ಮೇಲೇರಿಕೆ ಸಾಧ್ಯನೇ ಇಲ್ಲ. 12 ಜನ 13 ಜನ 14 ಜನ ಶಾಸಕರು ಜೆಡಿಎಸ್ ಪಕ್ಷ ಬಿಟ್ಟು ಅಂತಕ್ಕಂಥ ಮಾತನ್ನ ಇಡೀ ರಾಜ್ಯದಲ್ಲೂ ಹೇಳಿದ್ರು. ನಮ್ಮ ಮಾಧ್ಯಮದಲ್ಲಿ ಕೂತವ್ರೆ, ಹಲವಾರು ಮಾಧ್ಯಮದಲ್ಲಿ ನನ್ನ ಹೆಸರು ಸಹ ಹೇಳಿದ್ರು, ನಮ್ಮ ಮುಳಬಾಗಿಲು ಮಂಜಣ್ಣ ಹೇಳಿದ್ರು, ಶಿಲ್ಘಟ್ಟ ರವೀಣ್ಣ ಹೆಸರು ಸಹ ಹೇಳಿದ್ರು, ಕೇರ್ಪಡೆ ಮಂಜಣ್ಣ ಹೆಸರು ಸಹ ಹೇಳಿದ್ರು, ಆತ ಸ್ವರೂಪಣ್ಣ ಹೆಸರು ಸಹ ಹೇಳಿದ್ರು. ಇವರೆಲ್ಲ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಹೋಗ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ 12 ಜನ 13 ಜನ ಶಾಸಕರು ಹೊರಟೋದು ಅಂತ ಪ್ರತಿ ದಿವಸ ಪತ್ರಿಕೆಗಳಲ್ಲೂ ಬಂದ್ರು, ನಮ್ಮ ಟಿವಿಗಳಲ್ಲೂ ಸಹ ಬಹಳ ದೊಡ್ಡ ತೋರಿಸಿದ್ರು. ಒಬ್ರು ಹೋದ್ರ? ಯಾರಾದ್ರೂ ಒಬ್ರು ಹೋಗಿದಾರ? ಯಾರು ಹೋಗಲ್ಲ. ನಮ್ಮ ಜೆಡಿಎಸ್ ಪಕ್ಷದ 18 ಜನ ಶಾಸಕರು ಇವತ್ತು ಒಬ್ರು ಸಹ ನಮ್ಮ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ದೇವೇಗೌಡ ಅಪ್ಪಾಜಿ ಅವರು ಕೊಟ್ಟಂತ ಪಕ್ಷವನ್ನ ಕುಮಾರಣ್ಣ ಅವರು ಉಳಿಸಿ ಬೆಳೆಸತಕ್ಕಂಥ ಪಕ್ಷದ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಡೀ ರಾಜ್ಯ ಸುತ್ತಿ ಮತ್ತೊಮ್ಮೆ 2028ರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀವಿ, ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತಿರ್ತಕ್ಕಂಥ ದೃಢವಾದಂತಹ ಸಂಕಲ್ಪವನ್ನು ಇಟ್ಟು ಇವತ್ತು ಈ ರಾಜ್ಯವನ್ನು ಸುತ್ತಾ ಇದ್ದಾರೆ. ನಾವು ಅವರಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದಲ್ಲಿ ನೀವು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು. 2028ಕ್ಕೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಅದಾದ ನಂತರ ಮುಂದೊಂದು ದಿನ ಅದೇ ಸ್ಥಾನದಲ್ಲಿ ನಿಮ್ಮನ್ನ ಕಾಣಬೇಕು ಅಂತಕ್ಕಂಥ ಬಹಳ ದೊಡ್ಡ ಆಸೆಯನ್ನ ನಾವು, ನಮ್ಮ ಶಾಸಕ ಮಿತ್ರರು, ನಮ್ಮ ಇಡೀ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಹೊಂದಿದ್ದೇವೆ. ನಾವೆಲ್ಲರೂ ಸಹ ನಿಮ್ಮ ಜೊತೆಗಿರ್ತೇವೆ. ಧೈರ್ಯವಾಗಿ ಮುಂದಕ್ಕೆ. ನಾನಿವತ್ತು ನೋಡ್ತಾ ಇದ್ದೆ, ಶಿಡ್ಲಘಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಬಹಳ ಗಟ್ಟಿ ಇದ್ದಾರೆ. ಯಾವುದೇ ನಾಯಕರು ಸಹ ಇವತ್ತು ಏನೇ ಆಗಿದ್ರು ಸಹ ಇವತ್ತು ನಮ್ಮ ಜೆಡಿಎಸ್ ಪಕ್ಷ ಇದು ಕಾರ್ಯಕರ್ತರ ಪಕ್ಷ. ಬಹಳ ಗಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಯಾವುದೇ ಸಂದರ್ಭದಲ್ಲೂ ಸಹ ಇವತ್ತು ನಿಮ್ಮ ಬೆನ್ನಿಗೆ ನಾವೆಲ್ಲರೂ ಸಹ ಇರ್ತೀವಿ. ಪಕ್ಷವನ್ನ ಮುನ್ನಡೆಸಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನ ಬಹಳ ಪ್ರಾಮಾಣಿಕವಾಗಿ ನೀವು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹುಶಃ ನಾವು ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೇವೆ. ಬಹಳ ಉತ್ತಮವಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಜೆಡಿಎಸ್ ಪಕ್ಷವನ್ನ ಸಂಘಟನೆ ಮಾಡಬೇಕು, ನೀವು ನಮ್ಮ ಜೊತೆಗೆ ಬರಬೇಕು, ಪಕ್ಷದ ನಾಯಕತ್ವವನ್ನು ವಹಿಸಬೇಕು ಅಂತಕ್ಕಂಥ. ಆದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಿಮ್ ಜೊತೆಗೆ ನಾವೆಲ್ಲ ಇರ್ತೀವಿ. ಮತ್ತೊಮ್ಮೆ ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷ ಮೈತ್ರಿ 2028ಕ್ಕೆ ಸರ್ಕಾರ ತರ್ತಕ್ಕಂಥ ಸಂಕಲ್ಪವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ಸಹ ಇರ್ತೀವಿ. ಶಿಡ್ಲಘಟ್ಟದಲ್ಲಿ 2028 ನಾನು ಇವತ್ತು ಗಮನಿಸ್ತಾ ಇರ್ತಕ್ಕಂಥದ್ದು ರವೀಣ ಕಲಮಾರಿ 12,000 ಗೆದ್ದಿದ್ರ 12,000 ಮತ ಅಂತ ಇಷ್ಟು 17,000 ಮತಗಳ ಅಂತರದಿಂದ ಗೆದ್ದಿದ್ರು. ನಾನು ಈ ಭಾಗದಲ್ಲಿ ನಾನು ನೋಡ್ತಾ ಇದ್ದೆ, ಮುಂದಿನ ಬಾರಿ ಕನಿಷ್ಠ ಪಕ್ಷ 35,000 40,000 ನಮ್ಮ ಕಾರ್ಯಕರ್ತರ ಉತ್ಸಾಹ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ. ಈ ಜೆಡಿಎಸ್ ಪಕ್ಷ ರವೀಣ್ಣ ಅವರ ಅಭಿಮಾನಿಗಳು, ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಕುಮಾರಣ್ಣ ಅವರ ಅಭಿಮಾನಿಗಳು, ದೇವೇಗೌಡ ಅಪ್ಪಾಜಿ ಅವರ ಅಭಿಮಾನಿಗಳು, ಇಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಇಷ್ಟ ಹೇಳ್ತಾ ನಮ್ಮ ರವೀಣ್ಣ ಅವ್ರ ಬಗ್ಗೆ ಮಾತು ಹೇಳಬೇಕು. ನಾನು ಇವತ್ತು ನಾವಾದ್ರೂ ಮೊದಲನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು, ನಮ್ಮ ಜೊತೆಗೆ ಅವರು ಸಹ ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ. ಆದರೆ ಕಳೆದ ಬಾರಿ 2018 ನಿಂತು ಅವರು ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರು. ಈ ಪಕ್ಷವನ್ನ ಜೆಡಿಎಸ್ ಪಕ್ಷವನ್ನ ಕಟ್ಟಬೇಕಾದ್ರೆ ಅವರ ಇಡೀ ಕುಟುಂಬದ ಶಕ್ತಿಯನ್ನ ವಿನಿಯೋಗಿಸಿದ್ದಾರೆ. ಅವರ ಇಡೀ ಕುಟುಂಬ ದೇವೇಗೌಡ ಅಪ್ಪಾಜಿಯ ಜೊತೆಯಿಂದ ಹಿಡಿದು ಇವತ್ತಿನವರೆಗೂ ಸಹ ಜೆಡಿಎಸ್ ಪಕ್ಷಕ್ಕೋಸ್ಕರ ತನು ಮನ ಧನ ಎಲ್ಲವನ್ನ ಇವತ್ತು ಪಕ್ಷಕ್ಕೆ ಕೊಟ್ಟಿದ್ದಾರೆ.
ಇಂಥ ನಿಷ್ಠಾವಂತ ಕಾರ್ಯಕರ್ತರಿಗೂ ಯಾರು JDS ಪಕ್ಷಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ.